ಶ್ರೀ 8ನೇ ತಾರೀಕು ನಾವು ಆಲ್ ಪಾರ್ಟಿ ಮೀಟಿಂಗು ಮತ್ತು ಎಲ್ಲ ನಮ್ಮ ಸಂಸತ್ ಸದಸ್ಯರ ಸಭೆಯನ್ನ ಕರೆದಿದ್ರು. ಪ್ರಹ್ಲಾದ್ ಜೋಶಿ ಅವರು ಮತ್ತು ಸೋಮಣ್ಣವರು ನಮಗೆ ರಿವ್ಯೂಸ್ ಮೀಟಿಂಗ್ ಇದೆ, ನಮಗೆ ಬರ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ, ನಿರ್ಮಲಾ ಸೀತಾರಾಮನ್ ಅವ್ರದ್ದು ಏನೋ ಒಂದು ಬಿಲ್ ಇದೆಯಂತೆ, ಆಮೇಲೆ ಒಂದೇ ಭಾರತದ ಒಂದೇನು ಕಾರ್ಯಕ್ರಮ ಇದೆ, ನಮ್ಗೆ ಕಷ್ಟ ಆಗ್ತದೆ ಅಂತೇಳಿ ಅವರು ತಿಳಿಸಿದ್ದಾರೆ. ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಹತ್ರ ಮಾತಾಡಿದೆ, ಈ ರೀತಿ ಇದೆ, ಇಲ್ಲ ನಾನು ಪ್ರೈಮ್ ಮಿನಿಸ್ಟರ್ ರಿವ್ಯೂ ಮಾಡ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ. ಸೊ ನಾನು ಚೀಫ್ ಮಿನಿಸ್ಟರ್ ಮಾತಾಡ್ಬಿಟ್ಟು ಅವ್ರ ಹತ್ರ ಇನ್ನೊಂದಿನ ಕನ್ವೀನಿಯಂಟ್ ಡೇಟ್ ತೆಗೆದುಕೊಳ್ತೀವಿ, ತೆಗೆದುಕೊಂಡು ಬಂದು ನಮ್ಮ MPsಗೆಲ್ಲ ಏನು ಅವ್ರಿಗೆ ಕಾರ್ಯಕ್ರಮ ಕೊಡಬೇಕು, ಏನೇನು ವಿಚಾರ ಇದೆ ಅವ್ರನ್ನ ತಿಳಿಸ್ಬೇಕು, ಕೆಲಸ ಮಾಡ್ತೀವಿ. ಸದ್ಯಕ್ಕೆ ಮುಂದೂಡಿದ್ದೀವಿ. ಅವ್ರ ಕನ್ವೀನಿಯಂಟ್ ಡೇಟಲ್ಲಿ ಸಮಯ ನಿಗದಿಯಾಗಿ ಅವ್ರ ಡೇಟೇ ಯಾರೋ ಫ್ರಂಟಲ್ಲಿ ಇರಬೇಕು, ಯಾರು ಮಾಡಬೇಕು ಅಂತ ಬಹಳ ಇಂಪಾರ್ಟೆಂಟು. ಸೊ ಎಲ್ಲ ಸೆಂಟ್ರಲ್ ಮಿನಿಸ್ಟರ್ಸ್ನು ಒಂದು ಒಪಿನಿಯನ್ ತೆಗೆದುಕೊಳ್ತೀವಿ, ಅದು ತೆಗೆದುಕೊಂಡು ಡೇಟ್ ಫಿಕ್ಸ್ ಮಾಡ್ತೀವಿ. ಇಂಗ್ಲಿಷ್ ಪ್ರೈಮ್ ಮಿನಿಸ್ಟರ್ ಟೈಮ್ ಏನಂತ ಕೇಳಿದ್ದಾರೆ ಇಲ್ಲಿ ಸಂಸದರ ಸಭೆ ಅದನ್ನೇ ಅದು ಕೂಡ ಒಟ್ಟಿಗೆ ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಮತ್ತು MPs ಮೀಟಿಂಗು ಎಲ್ಲ ನಾವು ಒಟ್ಟಿಗೆ ಮಾಡಬೇಕು. ಯಾಕಂದ್ರೆ ಎಲ್ಲ ಒಟ್ಟಿಗೆ ಸೇರಿ ಒಂದು ಧ್ವನಿಯಾಗಿ ರಾಜ್ಯದ ಹಿತಕ್ಕೆ ಹೋರಾಟ ಮಾಡಬೇಕು. ಅದನ್ನ ಫಿಕ್ಸ್ ಮಾಡಿದ್ರೆ CM ಎಲ್ಲರಿಗೂ ಟೈಮ್ ಇದು ಮಾಡ್ಕೊಂಡಿದ್ದಾರೆ. ಒಂದ್ಸತಿ ನಾವು ಯಾಕಂದ್ರೆ ಅವ್ರು ಪಾರ್ಲಿಮೆಂಟ್ ಅಲ್ಲಿ ಏನ್ ಪರಿಸ್ಥಿತಿ ಅಂತ ಕೂಡ ನಾವು ಕಂಪೇರ್ ಅವ್ರಿಗೂ ಕೂಡ ನಾವು ಇದನ್ನ ವಿಶ್ವಾಸ ಕೂಡ ಮಾಡ್ಬೇಕು. ಸರ್ 8ನೇ ತಾರೀಕು CWMA ಸಭೆ ಇದೆ ಕಾವೇರಿ. ಫಸ್ಟ್ ಟೈಮ್ ನಮ್ದೇನಾದ್ರು ಅದನ್ನೇ ಅದೆಲ್ಲ ನಾವು ತಯಾರು ಮಾಡ್ಬೇಕು ಅಂತಾನೆ ನಾವು ಪ್ರೆಷರೈಸ್ ಮಾಡಲಿಲ್ಲ ಅಂತಂದ್ರೆ ಅದು ಹಂಗೆ ಮುಂದಕ್ಕೆ ಹೋಗ್ತಾ ಇರ್ತದೆ. ಇವತ್ತಿನ ಈ ತನಕ ಆಗಿರೋ ಅಜೆಂಡಾ ಅದನ್ನೆಲ್ಲ ನಾವೀಗ ಅವ್ರಿಗೆ ಪ್ರೆಸೆಂಟೇಶನ್ ಕೊಡಬೇಕು. ಅದ ಕೆಲಸ ನಾನು ಮಾಡ್ತೀನಿ. ಅಷ್ಟರೊಳಗಡೆನೆ ನಾನು ನನ್ನ ಕಾಗದ ಪತ್ರಗಳನ್ನೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದನ್ನ ಅಷ್ಟರೊಳಗಡೆ ನಾವು ಕೊಡ್ತೀವಿ. ಅದಕ್ಕೆ ನಾವು ಟೈಮ್ ಲೈನ್ ಇದೆ, ಅದಕ್ಕೆ 6 months ಅಂತ ಒಂದು ಟೈಮ್ ಲೈನ್ ಇದೆ. ಅದನ್ನ ನಿಮ್ಗೆಲ್ಲ ಕೊಡ್ತೀನಿ, ಕಾಪೀಸ್. ಶ್ರೀ 8ನೇ ತಾರೀಕು ನಾವು ಆಲ್ ಪಾರ್ಟಿ ಮೀಟಿಂಗು ಮತ್ತು ಎಲ್ಲ ನಮ್ಮ ಸಂಸತ್ ಸದಸ್ಯರ ಸಭೆಯನ್ನ ಕರೆದಿದ್ರು. ಪ್ರಹ್ಲಾದ್ ಜೋಶಿ ಅವರು ಮತ್ತು ಸೋಮಣ್ಣವರು ನಮಗೆ ರಿವ್ಯೂಸ್ ಮೀಟಿಂಗ್ ಇದೆ, ನಮಗೆ ಬರ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ, ನಿರ್ಮಲಾ ಸೀತಾರಾಮನ್ ಅವ್ರದ್ದು ಏನೋ ಒಂದು ಬಿಲ್ ಇದೆಯಂತೆ, ಆಮೇಲೆ ಒಂದೇ ಭಾರತದ ಒಂದೇನು ಕಾರ್ಯಕ್ರಮ ಇದೆ, ನಮ್ಗೆ ಕಷ್ಟ ಆಗ್ತದೆ ಅಂತೇಳಿ ಅವರು ತಿಳಿಸಿದ್ದಾರೆ. ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಹತ್ರ ಮಾತಾಡಿದೆ, ಈ ರೀತಿ ಇದೆ, ಇಲ್ಲ ನಾನು ಪ್ರೈಮ್ ಮಿನಿಸ್ಟರ್ ರಿವ್ಯೂ ಮಾಡ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ. ಸೊ ನಾನು ಚೀಫ್ ಮಿನಿಸ್ಟರ್ ಮಾತಾಡ್ಬಿಟ್ಟು ಅವ್ರ ಹತ್ರ ಇನ್ನೊಂದಿನ ಕನ್ವೀನಿಯಂಟ್ ಡೇಟ್ ತೆಗೆದುಕೊಳ್ತೀವಿ, ತೆಗೆದುಕೊಂಡು ಬಂದು ನಮ್ಮ MPsಗೆಲ್ಲ ಏನು ಅವ್ರಿಗೆ ಕಾರ್ಯಕ್ರಮ ಕೊಡಬೇಕು, ಏನೇನು ವಿಚಾರ ಇದೆ ಅವ್ರನ್ನ ತಿಳಿಸ್ಬೇಕು, ಕೆಲಸ ಮಾಡ್ತೀವಿ. ಸದ್ಯಕ್ಕೆ ಮುಂದೂಡಿದ್ದೀವಿ. ಅವ್ರ ಕನ್ವೀನಿಯಂಟ್ ಡೇಟಲ್ಲಿ ಸಮಯ ನಿಗದಿಯಾಗಿ ಅವ್ರ ಡೇಟೇ ಯಾರೋ ಫ್ರಂಟಲ್ಲಿ ಇರಬೇಕು, ಯಾರು ಮಾಡಬೇಕು ಅಂತ ಬಹಳ ಇಂಪಾರ್ಟೆಂಟು. ಸೊ ಎಲ್ಲ ಸೆಂಟ್ರಲ್ ಮಿನಿಸ್ಟರ್ಸ್ನು ಒಂದು ಒಪಿನಿಯನ್ ತೆಗೆದುಕೊಳ್ತೀವಿ, ಅದು ತೆಗೆದುಕೊಂಡು ಡೇಟ್ ಫಿಕ್ಸ್ ಮಾಡ್ತೀವಿ. ಇಂಗ್ಲಿಷ್ ಪ್ರೈಮ್ ಮಿನಿಸ್ಟರ್ ಟೈಮ್ ಏನಂತ ಕೇಳಿದ್ದಾರೆ ಇಲ್ಲಿ ಸಂಸದರ ಸಭೆ ಅದನ್ನೇ ಅದು ಕೂಡ ಒಟ್ಟಿಗೆ ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಮತ್ತು MPs ಮೀಟಿಂಗು ಎಲ್ಲ ನಾವು ಒಟ್ಟಿಗೆ ಮಾಡಬೇಕು. ಯಾಕಂದ್ರೆ ಎಲ್ಲ ಒಟ್ಟಿಗೆ ಸೇರಿ ಒಂದು ಧ್ವನಿಯಾಗಿ ರಾಜ್ಯದ ಹಿತಕ್ಕೆ ಹೋರಾಟ ಮಾಡಬೇಕು. ಅದನ್ನ ಫಿಕ್ಸ್ ಮಾಡಿದ್ರೆ CM ಎಲ್ಲರಿಗೂ ಟೈಮ್ ಇದು ಮಾಡ್ಕೊಂಡಿದ್ದಾರೆ. ಒಂದ್ಸತಿ ನಾವು ಯಾಕಂದ್ರೆ ಅವ್ರು ಪಾರ್ಲಿಮೆಂಟ್ ಅಲ್ಲಿ ಏನ್ ಪರಿಸ್ಥಿತಿ ಅಂತ ಕೂಡ ನಾವು ಕಂಪೇರ್ ಅವ್ರಿಗೂ ಕೂಡ ನಾವು ಇದನ್ನ ವಿಶ್ವಾಸ ಕೂಡ ಮಾಡ್ಬೇಕು. ಸರ್ 8ನೇ ತಾರೀಕು CWMA ಸಭೆ ಇದೆ ಕಾವೇರಿ. ಫಸ್ಟ್ ಟೈಮ್ ನಮ್ದೇನಾದ್ರು ಅದನ್ನೇ ಅದೆಲ್ಲ ನಾವು ತಯಾರು ಮಾಡ್ಬೇಕು ಅಂತಾನೆ ನಾವು ಪ್ರೆಷರೈಸ್ ಮಾಡಲಿಲ್ಲ ಅಂತಂದ್ರೆ ಅದು ಹಂಗೆ ಮುಂದಕ್ಕೆ ಹೋಗ್ತಾ ಇರ್ತದೆ. ಇವತ್ತಿನ ಈ ತನಕ ಆಗಿರೋ ಅಜೆಂಡಾ ಅದನ್ನೆಲ್ಲ ನಾವೀಗ ಅವ್ರಿಗೆ ಪ್ರೆಸೆಂಟೇಶನ್ ಕೊಡಬೇಕು. ಅದ ಕೆಲಸ ನಾನು ಮಾಡ್ತೀನಿ. ಅಷ್ಟರೊಳಗಡೆನೆ ನಾನು ನನ್ನ ಕಾಗದ ಪತ್ರಗಳನ್ನೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದನ್ನ ಅಷ್ಟರೊಳಗಡೆ ನಾವು ಕೊಡ್ತೀವಿ. ಅದಕ್ಕೆ ನಾವು ಟೈಮ್ ಲೈನ್ ಇದೆ, ಅದಕ್ಕೆ 6 months ಅಂತ ಒಂದು ಟೈಮ್ ಲೈನ್ ಇದೆ. ಅದನ್ನ ನಿಮ್ಗೆಲ್ಲ ಕೊಡ್ತೀನಿ, ಕಾಪೀಸ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News 18 ಕನ್ನಡ
ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.